ನಾವಿವತ್ತು ಬಂದಿದ್ದು ಮಾಡಲ್ ಗೌರಮ್ಮ ನೋಡೋಕ್ಕೆ. ಆದರೆ ಅದಕ್ಕೂ ಮುಂಚೆ ಪ್ರತ್ಯಕ್ಷ ಆದರೂ ಶಿವ ಪಾರ್ವತಿ. ಈ ಜನ ನೋಡ್ತಾ ಒಂಥರ ಹಂಗೆ ತಲೆಗೀರ್ ಹೊಡಿತಿತ್ತು. ಅದಕ್ಕೆ ಹೋಗಿ ಸ್ವಲ್ಪ ಹೊಟ್ಟೆಗೆ ಹಾಕೊಂಬಂದ್ವಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ನಿತ್ಯ. ವೆಲ್ಕಮ್ ಟು ಅಕ್ತಮ್ಮ ವ್ಲಾಗ್. ನಾವಿವತ್ತು ಟಿಪ್ಟೂರಿಂದ ಮಾಡಲಿಗೆ ಬಂದ್ವಿ. ಯಾಕೆ ಅನ್ಕೊಂಡ್ರಿ? ಆ ತಾಯಿ ದರ್ಶನಕ್ಕೆ. ಹಾಗೆ ಹೋಗ್ತಾ ಸಿಕ್ಕೇರಿಯಲ್ಲಿ ಚಿಕ್ಕ ತಿರುಪ್ತಿ ನೋಡಿವಿ. ಅಂತೂ ಇಂತೂ ಮಾಡಲ್ ತಲುಪಿವಿ. ಬಸ್ಸಲ್ಲಿ ನಿಂತು ನಿಂತು ಸುಸ್ತಾಗಿತ್ತು ಅಂತ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೋಣ ಅಂತ ಊಟದ ಹಾಲ್ ಹತ್ರ ಹೋದ್ವಿ. ಆ ಊಟದ ಹಾಲ್ ಹತ್ರ ಹೋದರೆ ಯಪ್ಪ ಇಷ್ಟು ಜನ ಅಂತೀರಿ. ಕ್ಯೂ ಅಲ್ಲಿ ನಿಂತು ಪಾಯಸ ಹಾಕಿಸ್ಕೊಂಡು ಬಂದ್ವಿ. ನಂತರ ಅನ್ನ ಸಾಂಬಾರು ಹಾಕಿಸ್ಕೊಂಡು ತಿಂತಾ ಇದ್ರೆ ಆಹಾ ಅದೆಂಥ ಸ್ವರ್ಗ ಅಂತೀರ್ರಿ. ಅಂತೂ ಇಂತೂ ತಿಂಡಿ ಏನೋ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಕಲ್ಯಾಣಿ ಇತ್ತಲ್ಲ ಅಂತ ಒಂದು ಸೆಲ್ಫಿ ತೊಗೊಂಡ್ವಿ. ಕಲ್ಯಾಣಿ ಹತ್ರ ಫೋಟೋಸ್ ಚೆನ್ನಾಗಿ ಬರ್ತಾವಲ್ಲ ಅಂತ ಫೋಟೋಸ್ ತೊಗೊತಾ ಇದ್ರೆ ನಮ್ಮ ಅಜ್ಜಿ ನಮ್ಮನ್ನು ಬೈಕೊಂಡು ಕರ್ಕೊಂಬಂದರು. ಯಾಕೆ ಅನ್ಕೊಂಡ್ರಿ? ದೇವರ ದರ್ಶನಕ್ಕೆ ಅಂತ ಬಂದು ಇನ್ನೂ ದೇವರ ದರ್ಶನ ಆಗಿಲ್ವಲ್ಲ. ತಿಂಡಿಗೆ ಅಂತ ಹೋದರೂ ಅಲ್ಲೇ 1 ಅವರ್ ಮಾಡಿಬಿಟ್ವಿ. ಅದಕ್ಕೆ ಜನ ಅಂದರೆ ತುಂಬ ಕ್ಯೂ ಅಲ್ಲಿ ನಿಲ್ಲಬೇಕಿತ್ತು. ಆದರೆ ನಾವು ಗೊತ್ತಲ್ಲ, ಹಾಗೆ ಮಧ್ಯ ಜಾಯಿನ್ ಆಗೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಪೊಲೀಸ್ ಬಂದು ಹಿಂದೆ ಹೋಗಿ ಅಂದರು. ನಾವು ಬಿಡ್ತೀವಾ? ಸ್ವಲ್ಪ ಹಿಂದೆ ಹೋಗಿ ಹಾಗೆ ಮತ್ತೆ ಜಾಯಿನ್ ಆದ್ವಿ. ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ ಕರ್ತಾ ಇತ್ತು. ಮುಂದೆ ನೋಡಿದ್ರು ಜನ, ಹಿಂದೆ ನೋಡಿದ್ರು ಜನ. ಟೋಟಲಾಗಿ ಹೇಳ್ಬೇಕಂದ್ರೆ ಎಲ್ಲೆಲ್ಲೂ ಜನ. ಅಲ್ಲೊಬ್ಬರು ದೇವ್ರ ನಾಮ ಆಡ್ತಾ ಅಲ್ಲೇ ಕುತ್ಕೊಂಡಿದ್ರು. ಹಾಗೆ ಸ್ವಲ್ಪ ಮುಂದೆ ಹೋಗಿ ನಾನು ನೋಡಿದ್ದೇನೆಂದರೆ ಲಕ್ಕೆ ಪತ್ರೆ ಅಂತ. ಇದನ್ನು ನೋಡಿ ಯಾರಾದರೂ ಹಂಗೆ ಮುಂದೆ ಹೋದರು ಅಂದರೆ ಆ ಪತ್ರೆ ಬೈಕೊಳುತ್ತಂತೆ. ಸೊ ಹಾಗಾಗಿ ನಾನು ಅದನ್ನು ಕಿತ್ಕೊಂಬಂದೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ನೋಡಿದರೆ ನೀವು ಸಹ ಕಿತ್ಕೊಂಬನ್ನಿ. ಅಂತೂ ಇಂತೂ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಆದರೆ ಆ ತಾಯಿ ದರ್ಶನ ಪಡಿಬೇಕಂದ್ರೆ ನಾವು ಈ 13 ಸಾಲು ದಾಟ್ಕೊಂಡು ಹೋಗ್ಬೇಕಿತ್ತು. ಈ 13 ಸಾಲು ದಾಟ್ಕೊಂಡು ಹೋಗಿ ಆ ತಾಯಿ ದರ್ಶನ ಪಡೆಯೋಕ್ಕೆ ನಮಗಾಗಿದ್ದು 1 ಅವರ್. ಈ ಒಂದೊಂದು ಸಾಲು ದಾಟೋಕ್ಕೂ ನಮಗೆ ಮಿನಿಮಮ್ ಅಂದರೂ 10 ಮಿನಿಟ್ಸ್ ಬೇಕಾಗಿತ್ತು. ನಾವು ದೇವಸ್ಥಾನದ ಹತ್ರ ಬಂದ ತಕ್ಷಣವೇ ತುಂಬ ಶೆಕೆ ಆಗಕ್ಕೆ ಅನ್ನಿಸ್ಬಿಡ್ತು. ಮೇ ಬಿ ಆ ಕ್ರೌಡ್ನೆಸ್ಸಿಗೇನೋ. ಅದಕ್ಕೂ ಮುಂಚೆ ಸ್ವಲ್ಪ ತಂಪಾಗಿ ಗಾಳಿನಾದರೂ ಬೀಸ್ತಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಗಾಳಿನೂ ಬೀಸ್ತಾ ಇರಲಿಲ್ಲ. ನಾವು ತಂದಿದ್ದ ಮಡ್ಲಕ್ಕಿ ನೀರು ಕೊಟ್ಟು ಹಾಗೆ ದೇವಸ್ಥಾನದೊಳಗೆ ಹೋದ್ವಿ. ಸನ್ನಿಧಿ ಹೊಡಿಗೆ ಹೋದ ತಕ್ಷಣವೇ ಅಲ್ಲಿದ್ದ ಪೊಲೀಸರು ಫೋಟೋ ತೆಗಿಯಂಗಿಲ್ಲ ಅಂದು ಅವ್ರ ಫೋನಲ್ಲೇ ಫೋಟೋ ಇದ್ದಂಥ ಫೋಟೋನ ತೆಗೆದುಕೊಟ್ರು. ಹಾಗೆ ಮುಂದೆ ಬಂದು ತಾಯಿ ದರ್ಶನ ಪಡ್ಕೊಂಡ್ವಿ. ತಾಯಿಗೆ ಯಾವುದೇ ರೀತಿಯಾದಂಥ ಆಭರಣ ಅಂದರೆ ಇಷ್ಟ ಇಲ್ಲ. ಆಕೆ ಕರ್ಪೂರ ಪ್ರಿಯೆ. ಹಾಗಾಗಿ ಇಲ್ಲಿ ಬಂದು ಕರ್ಪೂರ ಹಾಕಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿದ್ದ ಮಹಾದೇವ ಅಂದರೆ ಶಿವ ಹಾಗೂ ರಾಮನ ಭಕ್ತ ಆದಂಥ ಆಂಜನೇಯನ ದರ್ಶನ ಮಾಡಿಕೊಂಡು ಮುಂದೆ ಬಂದ್ವಿ. ಶ್ರೀ ಸ್ವರ್ಣಗೌರಿಯವರ ಜಾತ್ರಾ ಮಹೋತ್ಸವ ನಡೀತಿದ್ದರಿಂದ ದೇವಾಲಯಕ್ಕೆ ಹೋಗುವ ದಾರಿಯಲ್ಲೇ ಅಂಗಡಿಗಳನ್ನು ಹಾಕೊಂಡಿದ್ರು. ಜಾತ್ರಾ ಮಹೋತ್ಸವ ಅಂದರೆ ಕೇಳಬೇಕಾ? ಎಷ್ಟೊಂದು ವೆರೈಟೀಸ್ ಅಂಗಡಿ ಬಂದಿರ್ತವೆ ಅಂತ ನಿಮಗೆ ಗೊತ್ತಲ್ಲ. ಅದೇ ರೀತಿ ಎಷ್ಟೋ ವೆರೈಟಿ ಅಂಗಡಿಗಳಿದ್ವು. ಈ ಹುಲಿ ಮುಖವಾಡ ನೋಡ್ತಿದ್ದಂಗೆ ನನಗೆ ನೆನಪಾಗಿದ್ದೊಂದೇ, ಹುಲಿ ವೇಷ. ಹಾಗೆ ಅಲ್ಲಿದ್ದಂಥ ಅಂಗಡಿಯಲ್ಲಿ ನನ್ನ ತಂಗಿಗೆ ಆಟಾಡೋಕ್ಕೆ ಅಂತ ಆಟ ಸಾಮಾನು ತಗೊಂಡು ಹಾಗೆ ಮುಂದೆ ಬಂದು ಅಲ್ಲಿ ಮಾರ್ತಿದ್ದಂಥ ಮ್ಯಾಚ್ಕನ್ನು ನನ್ನ ತಮ್ಮಂಗೋಸ್ಕರ ಹಾಗೆ ಕೊಡಿಸ್ಕೊಂಡು ಬಂದ್ವಿ. ಹಾಗೆ ಅಲ್ಲಿದ್ದಂಥ ಕಲ್ಯಾಣಿ ಇದು. ಈ ಕಲ್ಯಾಣಿ ಮಹತ್ವ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಕರ್ಪೂರಧಾರಿಕೆ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಮಾಡಲು ಸ್ವರ್ಣಗೌರಿ ವಿಸರ್ಜನೆ ಮಾಡುವಂತಹ ಕಲ್ಯಾಣಿ ಇದು. ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ವಿಸರ್ಜನೆಯ ಸಮಯದಲ್ಲಿ ತಾಯಿ ಕಣ್ಣೀರನ್ನು ಹಾಕುತ್ತಾಳೆ. ಹಾಗೆ ಇಲ್ಲಿ ಮುಳುಗಿದ ತಾಯಿ ಬೇರೆ ಒಂದು ಕಲ್ಯಾಣಿಯಲ್ಲಿ ಮತ್ತೆ ಉದ್ಭವ ಆಗ್ತಾಳೆ ಎಂದು ಹೇಳಲಾಗುತ್ತೆ. ತಾಯಿಯ ಮೂಗುತಿ ನೀರಿನಲ್ಲಿ ತೇಲುತ್ತಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮುಂದೆ ನಾವು ಪ್ರಸಾದ ಸವಿಯಲೆಂದು ಊಟದ ಹಾಲ್ ಹತ್ರ ಹೋದ್ವಿ. ಊಟ ಮುಗಿಸ್ಕೊಂಡು ಬಂದ್ವಿ. ನಮ್ಮೂರಿಗೆ ಹೋಗ್ಬೇಕಲ್ಲ ಅಂತ ಹೋಗ್ತಾ ಇದ್ದರೆ ಯಪ್ಪ ಏನು ಜನ ಅಂತಿರ್ರಿ. ಬೆಳಗ್ಗೆ ಇದ್ದಿದ್ದೆಲ್ಲ ಜನ ಈಗ ಫುಲ್ಲು ಎಷ್ಟು ಕ್ಯೂ ಅಲ್ಲಿತ್ತು ಅಂದರೆ ಕೊನೆಯವರೆಗೂ ಅಷ್ಟೇ ಕ್ಯೂ ನಿಂತಿತ್ತು. ಇಷ್ಟೊಂದು ಜನ ನೋಡ್ತಾ ಇದ್ರೆ ಆ ತಾಯಿಗೆ ಏನೋ ಸುಸ್ತಾಗ್ಬಿಡುತ್ತೆ ಅನಿಸ್ತಿತ್ತು. ನಮ್ಮೂರಿಗೆ ಬಸ್ ಬರೋಕ್ಕೆ ಇನ್ನೂ 1 ಅವರ್ ಆಗುತ್ತಲ್ಲ ಅಂತ ನಾವು ಅರಸೀಕೆರೆ ಬಸ್ ಹತ್ತೀವಿ. ಹಾಗೆ ಸುಮ್ಮನೆ ಒಂದು ಡ್ರೈವರ್ದು ಒಂದು ವಿಡಿಯೋ ಮಾಡಿದೆ. ಕೊನೆಗೂ ಟಿಪ್ಟೂರಿಗೆ ಬಂದ್ವಿ. ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ ಮುಗೀತು. ತಪ್ಪದೆ ಸಬ್ಸ್ಕ್ರೈಬ್, ಕಮೆಂಟ್ ಹಾಗೂ ಲೈಕ್ ಮಾಡಿ. ಬಾಯ್.